ಪ್ರವಚನದ ವಿಷಯ ಲೋಕಹಿತ ಚಿಂತಕರಾಗಿರತಕ್ಕಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ನಾಮಕ ಗ್ರಂಥದಲ್ಲಿ ಬರತಕ್ಕಂಥ ಮೊದಲನೆಯ ಪದ್ಯ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲಹುದು ನರರಿಗೆ ಮುಕ್ತಿ ಅನ್ನುವಂಥ ಈ ಪದ್ಯದಲ್ಲಿ ಎರಡನೇ ನುಡಿಯ ಎರಡನೇ ಚರಣ, ಎರಡನೇ ಸಾಲು. ಅದು ಯಾವುದು ಅಂತ ಕೇಳಿದ್ರೆ, ಮನಸ್ಸಿಗೆ ಬಂದಂತೆ ನಡೆಯದಿರು ಈಹದಲ್ಲಿ. ಬಹಳ ಒಳ್ಳೆ ಮಾತನ್ನ ನಿಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದಾರೆ. ನಿಜಗುಣ ಶಿವಯೋಗಿಗಳು ರಚನೆ ಮಾಡಿರ್ತಕ್ಕಂಥ ಈ ಕೈವಲ್ಯ ಪದ್ಧತಿ ಗ್ರಂಥದಲ್ಲಿ 5 ಸ್ಥಳಗಳದಾವ. ಆ 5 ಸ್ಥಳಕ್ಕೆ ಸೂತ್ರಪ್ರಾಯವಾಗಿರ್ತಕ್ಕಂಥ ಪದ್ಯ ಇದು ಮೊದಲನೇ ಪದ್ಯ. ಇಡೀ ಗ್ರಂಥದ ಸಾರಾಂಶವನ್ನು ಒಳಗೊಂಡಿರುವುದರಿಂದ ಈ ಎರಡನೇ ನುಡಿ ಒಳಗೆ ಏನು ಹೇಳಕ್ ಹೊಂಟಾರು ಅಂತಂದ್ರೆ, ಜೀವ ಸಂಬೋಧನಾ ಸ್ಥಳದ ಅಭಿಪ್ರಾಯವನ್ನ ಬೋಧಿಸ್ತಾ ಇದ್ದಾರೆ. ಈ ಮನುಷ್ಯನನ್ನು ಕುರಿತು ಎಚ್ಚರಗೊಳಿಸ್ತಾ ಇದ್ದಾರೆ. ಏನಂತ ಎಚ್ಚರ ಮಾಡ್ತಾರು ಅಂತಂದ್ರೆ, ಮನಸ್ಸಿಗೆ ಬಂದಂಗ ನಡಿಬೇಡ, ನಡಿಬೇಕಾಗೈತಿ, ಸುಮ್ ಕೂಡ್ಲಕ್ಕ ಆಗುದಿಲ್ಲ. ನಡಿದಂದ್ರೆ ಹಿಂಗ ಕಾಲೇ ನಡ್ಕೋತೋಕಿ ಇದಕ್ಕೆ ಅಷ್ಟ ನಡಿದಂತ ಅರ್ಥ ಅಲ್ಲ. ನಡಿದು ಅಂತಂದ್ರೆ ನಾವು ಬದುಕುದು. ಹೆಂಗ ಹೊಸದಾಗಿ ಹೆಣ್ಮಗಳು ಹೊಂಟ ಎಲ್ಲಿ ಹೊಂಟ ಅಂದ್ರೆ ನಡಿಲಕ್ ಹೊಂಟಾಳ ಅಂತಾರ. ಶಬ್ದಶಃ ಅರ್ಥ ಮಾಡಕ್ ಹೋದ್ರೆ ನಡಿದು ಬೀಸ್ತಿನ ನಡೀತಿದ್ಲು, ಈಗ ನಡೀತಾಳನ್ನಂತ ಅನ್ನಂಗ ಆಕೈತಿ. ಹಂಗ ಮನುಷ್ಯನಿಗೂ ನಡಿದು ಅಂತಂದ್ರ ನೀತಿ ಮಾರ್ಗದಲ್ಲಿ ನಡಿಬೇಕು, ಧರ್ಮ ಮಾರ್ಗದಲ್ಲಿ ನಡಿಬೇಕು. ಶಾಸ್ತ್ರಗಳು ಪಲ್ಲವರು ಏನು ಹೇಳ್ತಾರೋ ಆ ಮಾರ್ಗದಲ್ಲಿ ನಾವು ನಡಿಬೇಕಂತ. ಶಾಸ್ತ್ರ ಮಾರ್ಗ ಅಂತಂದ್ರೆ ಇದು ಬೆಳಕಿನ ಮಾರ್ಗ. ಮನಸ್ಸಿಗೆ ಬಂದಂಗೆ ಹೋಗುವುದೇನೈತಿ ಅದು ಕತ್ತಲ ಮಾರ್ಗ. ಮನುಷ್ಯ ಸಹಜವಾಗಿ ಹಾದಿ ತಪ್ತಾ ಇರ್ತಾನ, ಮನಸ್ಸಿಗೆ ಬಂದಂಗೆ ಹೊಕ್ಕಿರ್ತಾನ. ಮನಸ್ಸು ಹೇಳ್ತೈತೆ ಅದು ಚಲೋ ಐತಿ, ಇದು ಚಲೋ ಐತಿ, ಅಲ್ಲಿ ಕೂತ್ರ ಪಾಡ್, ಇಲ್ಲಿ ಕೂತ್ರ ಪಾಡ್, ಅದನ್ನು ತಿಂದ್ರ ಪಾಡ್, ಇದನ್ನು ನೋಡಿದ್ರ ಪಾಡ್. ಮೊದಲ ಮನಸ್ಸಂದ್ರೆ ಏನು ಅಂತೇಳಿ ವಿಚಾರ ಮಾಡಿದಾಗ ಸಂಕಲ್ಪ ವಿಕಲ್ಪ ವಾಹನ ಮನಃ ಅಂತ ಕರೀತಾರೆ. ಅಥವಾ ವೇದಾಂತದ ಪ್ರಕಾರ ಸುಖ ದುಃಖ ಅನ್ಯ ಸಾಕ್ಷಾತ್ಕಾರ ಮನಃ ಅಂತ ಅದರ ಅರ್ಥ. ಮನುಷ್ಯನಿಗೆ ಸುಖ ಮತ್ತು ದುಃಖದ ಅನುಭವ ಆಕೈತಿ. ಸುಖ ದುಃಖದ ಅನುಭವ ಎದರಿಂದ ಆಕೈತಿ ಅಂದ್ರೆ ಮನುಷ್ಯನಿಂದ ಆಕೈತಿ. ಮನುಷ್ಯಗೆ ಸುಖ ದುಃಖದ ಅನುಭವ ಆಗುವುದರಿಂದ ಈ ಮನಸ್ಸು ಏನು ಮಾಡ್ತೈತಿ ಅಂತಂದ್ರೆ, ತನಗೆ ಸುಖ ಎಲ್ಲಿ ಸಿಗತೈತಿ ಆ ಕಡೆ ಹೋಗ್ಬೇಕಂತ ಹೇಳಿ ಅದು ಎಳಿಲಾಕ್ ಹತ್ತೈತಿ. ಕಣ್ಣಿಗೆ ಕಾಣತಕ್ಕಂಥ ಈ ಪ್ರಪಂಚದಲ್ಲಿ ಪಂಚ ವಿಷಯಗಳಲ್ಲಿ ನಿತ್ಯ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂಥ ಪಂಚ ವಿಷಯಗಳಲ್ಲಿ ಅದು ಏನ್ ಮಾಡ್ಲಾಕತ್ತೈತಿ ಅಂದ್ರೆ ರಮಣ ಮಾಡಲಾಕತ್ತೈತಿ ಮನಸ್ಸು. ವಿಷಯಗಳ ವಾಸನೆ ತುಂಬಿಕೊಂಡಿರ್ತಕ್ಕಂಥ ಮನಸ್ಸು ಯಾವತ್ತು ವಿಷಯದ ಕಡೆನ ಹರ್ಕೋತ ಹೋಗುವುದರಿಂದ ಅದು ದೋಷಪೂರಿತ ಆಕೈತಿ. ಹೊರಗಿನ ವಿಷಯಗಳ ಚಿಂತನೆ ಮಾಡುವುದರಿಂದ ಮನಸ್ಸು ಮಲಿನ ಆಕೈತಿ. ಮನಸ್ಸಿನೊಳಗ 3 ಗುಣಗಳದಾವ: ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಅಂತೇಳಿ. ಯಾವ್ಯಾವ ಗುಣ ಅಧಿಕ ಆಕತಿ ಆಯಾ ಕೆಲಸ ಮನಸ್ಸ ಮಾಡ್ಲಾಕತ್ತೈತಿ.
ಮನಸ್ಸು ಹೆಂಗೈತಿ ಅಂತಂದ್ರ ಈ 3 ಗುಣಗಳ ಸಾಮ್ಯದಿಂದ ಕೂಡ್ಕೊಂಡೈತಿ. ಒಂದು ಗುಣ ಅಧಿಕವಾದಾಗ 2 ಗುಣಗಳು ಗೌಣವಾಗಿರ್ತಾವ. ಹೆಂಗಂದ್ರ ನೆಗ್ಗಿನ ಮುಳ್ಳದು ಉದಾಹರಣೆ ಕೊಡ್ತಾರ. ನೆಗ್ಗಿನ ಮುಳ್ಳ 3 ಮುಳ್ಳು ಇರ್ತಾವ. ಅದಕ್ಕೆ ಒಂದು ಮುಳ್ಳ ಮ್ಯಾಲ ಇರ್ತತಿ, 2 ಮುಳ್ಳ ನೆಲಕ್ಕೆ ಹತ್ತಿರ್ತಾವ. ಹೆಂಗ ಒಗದ್ರು ಒಂದು ಮುಳ್ಳು ಮ್ಯಾಲೆ ಇರ್ತೈತಿ, ಅದ 2 ತೆಳಗ 1 ಮ್ಯಾಲ. ಹಂಗ ಈ ಮನುಷ್ಯನ ಮನಸ್ಸಾದರೂ ಸಹಿತ ಈಗ ದೇವರ ಧರ್ಮ ಭಜನೆ ಶಾಸ್ತ್ರ ಪುರಾಣ ಪ್ರವಚನ ಹಿಂಗೆಲ್ಲ ಬತ್ತು ಅಂತಂದ್ರೆ ಸತ್ವಗುಣ ಅಧಿಕ ಆಕೈತಿ. ಅವಾಗ ಮನಸ್ಸು ಎಷ್ಟು ಶಾಂತ ಆಕೈತಿ. ಗುಣಗಳ ಧರ್ಮ ಏನು ಅಂತಂದ್ರೆ ಸತ್ವಗುಣದಿಂದ ಮನುಷ್ಯನಿಗೆ ಸುಖ ಅನಿಸ್ತೈತಿ. ನಮಗೇನು ಅನಿಸೈತಿ? ಹೊರಗೆ ಸುಖ ಐತಿ ಅಂತ ಅನಿಸೈತಿ. ಶಬ್ದದಲ್ಲಿ, ರೂಪದಲ್ಲಿ, ರಸದಲ್ಲಿ, ಗಂಧದಲ್ಲಿ ನಮಗ ಸುಖ ಅನಿಸೈತಿ ಮನಸ್ಸ. ಅಲ್ಲಿ ಹೋದಾಗ ಒಂದು ಕ್ಷಣ ಏನಾಕೈತಿ ಅಂದ್ರೆ ಎಷ್ಟು ವಸ್ತುವಿನ ಹೋಗಿ ಅದು ಪಡ್ಕೋತು ಅಂತಂದ್ರೆ ಮನಸ್ಸಿನ ಹೊಯ್ದಾಟ ಸ್ವಲ್ಪ ನಿತ್ತಂಗ ಆಕೈತಿ, ಸ್ವಲ್ಪ ಸುಖ ಅನಿಸಿದಂಗ ಆಕೈತಿ. ಮತ್ತೊಂದು ಗಳಿಗೆಗೆ ಅದು ಇರಂಗಿಲ್ಲ. ಅದು ವಿಚಾರ ಮಾಡಿ ನೋಡಿದ್ರೆ ವಿಷಯದೊಳಗೆ ಸುಖನ ಇಲ್ಲ ಅಂತ ಹೇಳ್ತಾರೆ. ವಿಷಯದೊಳಗೆ ಸುಖ ಇತ್ತು ಅಂತಂದ್ರ ಒಂದೇ ವಿಷಯ ಒಂದೇ ಸಮಯದಲ್ಲಿ ಅದು ಸುಖದ ಸ್ವರೂಪನ ಆಗಿದ್ರ ಎಲ್ಲರಿಗೂ ಸುಖ ಅನಿಸ್ಬೇಕಾಗಿತ್ತು. ನಿಮಗೆ ಸುಖ ಅನಿಸಿದ್ದು ನನಗೆ ದುಃಖ ಆಕೈತಿ, ನನಗೆ ಸುಖ ಅನಿಸಿದ್ದು ನಿಮಗೆ ದುಃಖ ಆಕೈತಿ. ಅಂದ್ರೆ ಸುಖ ದುಃಖ ಅನ್ನೋದು ನಮ್ಮಲ್ಲೇ ಐತೆ ವಿನಃ ವಿಷಯದಲ್ಲಿ ಇಲ್ಲ. ವಿಷಯದಲ್ಲಿ ಇತ್ತಂದ್ರ ಅದು ಎಲ್ಲರಿಗೂ. ಈಗ ಬೆಂಕಿ ಐತಿ, ಯಾರು ಬೇಕಾದ್ರೆ ಹಿಡಿದ್ರು ಸುಡುದಾದ್ರ ಧರ್ಮ. ಹಂಗೆ ವಿಷಯಗಳಲ್ಲಿ ಸುಖ ಕೊಡೋದು ಧರ್ಮ ಇತ್ತು ಅಂತಂದ್ರ ಎಲ್ಲರಿಗೂ ಸುಖ ಆಗಬೇಕಾಗಿತ್ತು. ನಾ ಏನು ಉಣ್ತು ನನಗೇನು ಸುಖ ಅನಿಸೈತಿ, ನಿಮಗೂ ಅದು ಅನಿಸ್ಬೇಕಾಗಿತ್ತು. ನೀವೇನು ಕುಡಿತೀರಿ, ನಿಮಗೂ ಸುಖ ಆಕತಿ, ಅದು ನನಗೂ ಆಗಬೇಕಾಗಿತ್ತು. ಹಂಗ ಲೋಕದಲ್ಲಿ ಇಲ್ಲ. ಇದನ್ನ ಯಾಕೆ ಹೇಳ್ತೀವಿ ಅಂತಂದ್ರ ನಿಜವಾಗಿ ವಿಚಾರ ಮಾಡಿ ನೋಡಿದ್ರ ಸುಖ ಅನ್ನೋದು ವಿಷಯದಲ್ಲಿ ಇಲ್ಲ, ನಿನ್ನ ಮನಸ್ಸಿನಲ್ಲೇನ ಐತಿ, ನಿನ್ನೊಳಗನ ಐತಿ, ನಿನ್ನಲ್ಲೇ ಐತಿ ಅದು ಸುಖ ಅನ್ನುವಂತ. ಅದು ನಿನ್ನ ಸ್ವರೂಪನ ಆಗೈತಿ. ಆ ಸುಖದ ಕಡೆ ಬರಬೇಕಾಗಿತ್ತಂದ್ರ ಈ ಮನಸ್ಸನ್ನ ಈ ಬಹಿರಂಗದಲ್ಲಿ ಹರಿಲಾಕ ಬಿಡಬಾರದು ಅಂತ ಹೇಳ್ತಾರ. ಮನಸ್ಸ ಅದು ಸ್ಥೂಲ ಆಯಿತು ಅಂತಂದ್ರ ವಿಷಯಗಳ ಆಕಾರ ಆಗೋದರಿಂದ ಆತ್ಮನ ಕಡೆ ಮನಸ್ಸ ಬರಂಗಿಲ್ಲ. ಆತ್ಮ ಅನ್ನುವಂಥದ್ದು ಸ್ಥೂಲವಾಗಿರತಕ್ಕಂಥ ವಸ್ತು ಅಲ್ಲ, ಅದು ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಸೂಕ್ಷ್ಮ ವಸ್ತುವಿನ ತಿಳ್ಕೋಬೇಕಾಗಿತ್ತಂದ್ರ ಮನಸ್ಸನ್ನು ಸಹಿತ ಏನಾಗಬೇಕು? ಸೂಕ್ಷ್ಮ ಆಗ್ಬೇಕು. ಇವ್ ಬಟ್ಟೆ ಹರಿದಿತ್ತಂದ್ರ ಹೊಲಿಬೇಕಾಗಿತ್ತಂದ್ರ ಡಬ್ಬಣ ತಗೊಂಡ್ರ ಚಲೋ, ಸೂಜಿ ತಗೊಂಡ್ರ ಚಲೋ. ಚೀಲ ತಟ್ಟದ ಹೊಲಿದಿತ್ತಂದ್ರ ಡಬ್ಬಣ ತಗೋರಿ. ಇಂಥ ಒಂದು ತಿಳುವದ ಬಟ್ಟೆ ಹೊಲಿಬೇಕಾಗಿತ್ತಂದ್ರ ಸೂಜಿನ ಬೇಕು, ಸಣ್ಣ ಸೂಜಿ ಬೇಕು. ಅದು ಸರಿಯಾಗಿ ಹೊಲಿಗೆ ಹಾಕಿ ಕೂಡಿಸ್ತೈತಿ ಅದನ್ನ. ಯಾಕಂದ್ರೆ ಈ ಬಟ್ಟೆ ಅನ್ನೋದು ಸೂಕ್ಷ್ಮ ಐತಿ, ಅದಕ್ಕೆ ತಕ್ಕಂತದ ಸೂಜಿ ಹಂಗ ಬೇಕಾಕೈತೋ ಹಂಗ ನಮ್ಮ ಸ್ವರೂಪ ಅನ್ನುವಂಥದ್ದು ಅತ್ಯಂತ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಐತೆ. ಅದು ಕಣ್ಣಿಗೆ ಕಾಣುವುದಲ್ಲ, ಶಬ್ದದಿಂದ ಕೇಳಿಸೋದಲ್ಲ, ಕಿವಿಗೆ ಮುಟ್ಟಿದು ಅಲ್ಲ, ಮೂಸಿ ನೋಡುವುದಲ್ಲ. ಈ ಪಂಚ ವಿಷಯಗಳಕ್ಕಿಂತ ಅದು ಮುಂದೈತೆ, ಅಚ್ಚಿಕ್ಕೈತಿ. ಅದನ್ನು ಗ್ರಹಣ ಮಾಡುವ ಶಕ್ತಿ ನಮ್ಮ ಇಂದ್ರಿಯಗಳಲ್ಲಿ ಇಲ್ಲ. ಅದಕ್ಕಾಗಿ ಬುದ್ಧಿ ಸೂಕ್ಷ್ಮ ಆಗಬೇಕು ಅಂತಂದ್ರೆ ಮನಸ್ಸನ್ನ ಹೊಯ್ದಾಟಕ್ಕೆ ಬಿಡಬಾರದು ಅಂತ. ಅದು ಹೆಂಗ್ ಹೊಕ್ಕೈತಿ ಹಂಗ ಬಿಡಬಾರದು. ಬಿಟ್ರೆ ಅದು ಏನ್ ಮಾಡ್ತೈತಿ ಅಂದ್ರ ವಿಷಯಗಳಲ್ಲಿ ತಗೊಂಡು ಹೋಗ್ತೈತಿ. ವಿಷಯಗಳಲ್ಲಿ ಹೋಗೋದ್ರಿಂದ ನಿನಗೆ ದುಃಖ ಹೆಚ್ಚಾಕೈತಿ. ಸಂಸಾರ ಮತ್ತೊಟ್ಟ ಹೆಚ್ಚಾಕೋತ ಹೋಗ್ತೈತೆ ವಿನಃ ಸಂಸಾರ ಎಷ್ಟು ಹೆಚ್ಚಾಕೈತಿ ಮನುಷ್ಯಾಗ ದುಃಖ ಆಕೈತಿ. ಸಂಸಾರವನ್ನು ಬೆಳೆಸಿದ್ ಯಾವುದು? ಮನಸ್ಸನ್ನೇ ಬೆಳೆಸೈತಿ. ನಾವು ಬೆಳೆಸಿವಂತ ನೀವಂತೀರಿ.
ಮನಸ್ಸು ಯಾವುದು ನಾವ್ಯಾವುದು ನಮಗಿನ್ನ ಕಲ್ಪನೆ ಬರುವಲ್ಲು ಭಾಳ ಮಂದಿ. ನಾವಂದ್ರೆ ಮನಸ್ಸು ಅಲ್ಲ. ಒಬ್ಬೊಬ್ರು ಅಂತಿರ್ತಾರೆ ನಮ್ಮ ಮನಸ್ಸು ನಮ್ಮ ಮಾತನ್ನ ಕೇಳುವಲ್ಲ. ಮನಸ್ಸು ಕೇಳಿಲ್ಲ ಅಲ್ರಿ, ಹಿಂಗ್ಯಾಕೆ ಮಾಡಿದ್ದು ತಮ್ಮ ಕೇಳ್ತಿರ್ತಾರ ನೋಡು. ಮೊನ್ನೆ ಹೇಳಿತ್ತಲ್ಲೋ ಹಿಂಗ್ಯಾಕೆ ಮಾಡಿದೆ, ಮನಸ್ಸು ಕೇಳಿಲ್ರಿ ಅಂತ. ಅದು ಮನಸ್ಸಿನಿಂದ ಹೌಂದರಿ ಅಲ್ಲೋ. ಏನು ಮಾಲಕ್ ಹೇಳಿದಂಗೆ ಆಳು ಕೇಳ್ಬೇಕು, ಆಳು ಹೇಳಿದಂಗೆ ಮಾಲಕ್ ಕೇಳ್ಬೇಕು, ಇದ ಮಜವಾಗೈತಿ. ಭಾಳ ಮಂದಿ ಆ ಮನಸ್ಸಿಗೆ ಮಾಲಕರಾದವರು ಆಳಗ ನಮ್ಮ ಮನ ಹೇಳ್ದಂಗೆ ಕೇಳ್ತೀವಿ ಅಂತಂದ್ರೆ ಮತ್ತೆ ಏನಾದಂಗೆ ಆಯ್ತು, ಆಳು ಹೇಳ್ದಂಗೆ ಕೇಳ್ತೀವಿ ಅಂದಂಗೆ ಆಕೈತೆ ಅದು. ಅದಕ್ಕೆ ಮನಸ್ಸ ವಿಷಯ ಆಕಾರಗಳಾದಾಗ ದುಃಖವನ್ನು ಹೊಂತೈತಿ. ಮನಸ್ಸು ಪರಮಾತ್ಮನ ಆಕಾರ ಸ್ವರೂಪದ ಆಕಾರ ಆದಾಗ ಅದು ಶಾಂತ ಆಕೈತಿ, ಸಮಾಧಾನ ಆಕೈತಿ, ಸುಖದ ಅನುಭವ ನಮಗ್ ಆಕೈತಿ. ಮನಸ್ಸ ಚಂಚಲ ಆಗೋದರಿಂದ ಮನುಷ್ಯ ವಿಷಯಗಳಲ್ಲಿ ಹೋಗೋದ್ರಿಂದ ತನ್ನ ಕರ್ತವ್ಯವನ್ನ ಮರಿತಾ ಇದ್ದಾನೆ. ಯಾಕಂದ್ರೆ ಒಂದು ಉದಾಹರಣೆ ಹೇಳ್ಕೊಂಬಂದಾರ ಶಾಸ್ತ್ರದಲ್ಲಿ. ತಾಯಿಯ ಗರ್ಭದಲ್ಲಿ ನಾವಿದ್ದ ವೇಳೆಯೋಳು, ನಾವು ನೀವೆಲ್ಲ ಈ ಭೂಮಿಗೆ ಬರೋಕ್ಕಿಂತ ಮೊದಲು ನವಮಾಸಗಳ ಪರ್ಯಂತವಾಗಿ ತಾಯಿ ಗರ್ಭದಲ್ಲಿದ್ದಾಗ ಅನೇಕ ದುಃಖಗಳನ್ನು ಅನುಭವಿಸಿ ಗರ್ಭವಾಸದಲ್ಲಿರ್ತಕ್ಕಂಥ ಹೇಯದೊಳಗೆ ನಾವು ಹೊರಳಾಡಿ ಆ ಹೊಟ್ಟೆಯಲ್ಲಿರ್ತಕ್ಕಂಥ ಕ್ರಿಮಿ ಕೀಟಗಳು ಮೊದಲಾದವುಗಳೆಲ್ಲ ಆ ಸೂಕ್ಷ್ಮವಾಗಿರ್ತಕ್ಕಂಥ ಶರೀರಕ್ಕೆ ಕಚ್ಚುವುದರಿಂದ ಗರ್ಭವಾಸದಲ್ಲಿ ಮನುಷ್ಯನಿಗೆ ಜೀವಿಗೆ ಬಹಳ ದುಃಖ ಆಕೈತಂತ. ಆವಾಗ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆಯನ್ನ ಮಾಡ್ತಾನೆ ಗರ್ಭದೊಳಗಿದ್ದಾಗ. ಹೇ ಪರಮಾತ್ಮ, ಇಂಥ ಇಕ್ಕಟ್ಟವಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದು, ಹೇಯವಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದು ಇಲ್ಲಿ ಆಗತಕ್ಕಂಥ ದುಃಖವನ್ನು ನಾ ಅನುಭವಿಸಿ ಇದರಿಂದ ನಾ ಬಹಳ ನೊಂದಿದ್ದೇನೆ, ನನ್ನ ಈ ಗರ್ಭವಾಸದಿಂದ ಪಾರ ಮಾಡು ಅಂತೇಳಿ ಪ್ರಾರ್ಥನೆ ಮಾಡ್ತಾನಂತ. ಅದೆಲ್ಲ ಮರವಾಗೈತಿ, ನಮಗೆ ಯಾರಿಗೂ ನೆನಪಿಲ್ಲ. ಎಲ್ಲರೂ ಅಂತ ಯಾತನೆಯನ್ನ ಅನುಭವಿಸಿ ಬಂದಿದ್ದೀವಿ, ಅದು ನೆನಪ ಇಲ್ಲ. ಅದಕ್ಕಾಗಿ ನಾವೇನು ಮಾಡಿದೆವು, ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಕೇಳಿದ, ನಾ ಹೊರಗೆ ಕಳಿಸ್ತೇನೆ ನಿನಗ, ನೀ ಹೊರಗೆ ಹೋದ ಕೂಡಲೇ ಏನ್ ಕೆಲಸ ಮಾಡ್ತಿ? ಆವಾಗ ನಾವು ಹೇಳಿದ್ವಿ, ಎಲ್ಲರೂ ಹೇಳಿ ಬಂದಿವಂತ, ಪರಮಾತ್ಮ ಈ ಇಕ್ಕಟ್ಟಿನ ಸ್ಥಾನದಿಂದ ನಮ್ಮನ್ನು ಪಾರ ಮಾಡಿದಿ ಅಂತಂದ್ರೆ ನಾವು ಪರಮಾತ್ಮನ ಸೇವೆಯನ್ನು ಮಾಡ್ತೀವಿ, ಧರ್ಮ ಮಾರ್ಗದಲ್ಲಿ ನಡಿತೀವಿ, ನಿನ್ನ ಒಲಿಸ್ಕೋತೀನು, ನಾನು ಮುಕ್ತನಾಗ್ತಾ ಇದ್ದೇನೆ ಅಂತ ಹೇಳಿ ನಾವೆಲ್ಲ ವಚನ ಕೊಟ್ಟು ಬಂದೀವಿ. ವಚನ ಕೊಟ್ಟು ಬಂದಿದ್ದೀವಿ. ಆ ವಚನ ಕೊಟ್ಟಿದ್ದು ಮರವಾಗೈತಿ. ಹೆಂಗ ಮರವಾಗೈತಿ ಅಂತಂದ್ರೆ, ಗಾಡಿ ಆಕ್ಸಿಡೆಂಟ್ದಾಗ ಅದು ಮನುಷ್ಯ ತಲೆಗೆ ಪೆಟ್ಟು ಹೈತು ಅಂತಂದ್ರೆ ಹಿಂದಿಂದೆಲ್ಲ ಮರನಾಗಿರ್ತೈತೆ, ಪ್ರಜ್ಞಾನ ಹೋಗಿಬಿಟ್ಟಿರ್ತೈತೆ ಅಂತ. ಹಂಗೆ ಈ ಮನುಷ್ಯ ಈ ಭೂಮಿಗೆ ಬರಬೇಕಾಗಿತ್ತಂದ್ರೆ ತಲೆ ತೆಳಗ ಮಾಡಿ ಪ್ರಸೂತಿ ವಾಯು ಹೊಡೆದಾಗ ತೆಳಗೆ ಬಂದು ಬಿದ್ದಾನಂತ. ಸ್ವಲ್ಪ ತಲೆಗೆ ಪೆಟ್ಟಾಗ್ಯಲ್ಲ, ಆಗೈತೆ ಅವನಿಗೆ. ಹಿಂದೆ ಏನು ಮಾತು ಕೊಟ್ಟಿನ ಅನ್ನೋದು ಮರುವಾಯ್ತು. ನಂದು ನಾನು ಅನ್ನುವಂಥ ಈ ಸಂಸಾರದಲ್ಲಿ ಬಿದ್ದು ಪಂಚ ವಿಷಯಗಳ ಬೆನ್ನ ಹತ್ತಿ ದುಃಖಿ ಆಗಿದ್ದಾನೆ. ಇವನು ಹೆಂಗೆ ಉದ್ಧಾರ ಮಾಡಬೇಕು ಅಂತೇಳಿ ಸದ್ಗುರುನಾಥ ಮತ್ತ ಮಹಾತ್ಮರ ರೂಪದಿಂದ, ಸಂತರ ರೂಪದಿಂದ ಒಮ್ಮೆಗೆ ಬರ್ತಾ ಇದ್ದಾರೆ. ಜಯಮಂಗಲಂ ಜೈ ನಮ ಪಾರ್ವತಿ ಪತೀಶ್ವರ ಹರ ಮಹಾದೇವ್.